ಇನ್ನು ಎಲ್ಲ ಬಂದು ಇದ್ವಿ ಸರ್ ಕರ್ಕಂಡ್ರಿ ಅವ್ರು ಏನು ಮಾಡ್ತೀರಿ ಅಲ್ಲ ಟೆರರಿಸ್ಟರ ನೋಡ್ತಾ ಇದ್ರಿ ನಮ್ಮನ್ನ ರೈತರನ್ನ ನೋಡಿ ರೈತರನ್ನ ಹಿಂಗೆ ನಡ್ಕೊಂತಾರೆ ಬಿಡಿಯ ರೈತರನ್ನ ಹಿಂಗೆ ನಾವು ಯಾರಿಗೆ ಯಾವುದೇ ಒಂದು ತೊಂದರೆ ಕೊಡೋಣ ಸರ್ ನಾವು ಯಾರು ನಾವು ಇಲ್ಲಿರೋರೆಲ್ಲ ರೈತರು ತೊಂದರೆ ಕೊಡೋಕ್ಕೆ ಯಾರು ಬಂದಿಲ್ಲ ದಯವಿಟ್ಟು ನ್ಯೂಸ್ ಹಾಕಿ ಹೋರಾಟ ಅಧಿಕಾರಿಗಳಿಗೆ ಏನ್ ಮಾಡಿದೀವಿ ರಕ್ಷಣೆ ಕೊಟ್ಕೊಂಡು ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಇವರು ಕೋಟಿ ಜಮೀನುಗಳಿಗೆ ಖಾಲಿ 3 ಕೋಟಿ ಕೊಟ್ಬಿಟ್ಟು 5 ಪರಿಹಾರ ಅಂತ ಯಾವನ್ ಬೇಕು 5 ಪರಿಹಾರ ನಮ್ಮ ಜಮೀನು ಕಿತ್ಕೊಂಡು ನಮ್ಗೆ ಪರಿಹಾರ ಕೊಡ್ಬೇಕಾ ತಗೊಳ್ತಾ ಇದ್ದಾರೆ. ಅದರಿಂದ ನಮ್ಮ ರೈತರು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಒಳ್ಳೆ ಪರಿಹಾರ ಕೊಡಬೇಕು. ಆವಾಗವರೆಗೂ ನಾವು ಹೋರಾಟ ಬಿಡೋದಿಲ್ಲ ಸರ್. ಪರಿಹಾರ ನಮಗೆ ಒಂದು 15 ಕೋಟಿ ಕೊಟ್ಟರೆ ಕೊಡ್ತೀವಿ ಸರ್. ಇಲ್ಲಾಂದರೆ 50-50 ಜಮೀನು ಕೊಡಲಿ. ಹಂಗಾಗಿ ನಾವು ಒಪ್ಕೊಳಕ್ಕೆ ಸಿದ್ಧ ಇದ್ದೀವಿ ಸರ್. ಅವ್ರು ಬೇರೆ 3 ಕೋಟಿ ಫಿಕ್ಸ್ ಮಾಡಿದ್ದಾರೆ. ನಮಗೆ ಅಲ್ಲೆಲ್ಲ 15 ಕೋಟಿಯಿಂದ 20 ಕೋಟಿ ರೇಟ್ ಇದೆ. ನಾವು ಅವ್ರು ಕೊಡೋ 3 ಕೋಟಿನಲ್ಲಿ ಒಂದು ಸೈಟ್ ತೊಗೊಂಡು ಜಮೀನು ಒಂದು ಮನೆ ಕಟ್ಕೊಳಕ್ಕಾಗೋದಿಲ್ಲ. ಮಕ್ಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗಲ್ಲ. ಒಂದು ಜೀವನ ನಿರ್ಮಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ನಮಗೆ ತುಂಬ ತೊಂದರೆ ಆಗಿದೆ ಸರ್. ಮುಂದೆ ಹೋರಾಟ ಮಾಡ್ತೀವಿ ಸರ್. ನಾವು ಒಳ್ಳೆ ಬೆಲೆ ಬರೋವರೆಗೂ ಬಿಡೋದಿಲ್ಲ ಸರ್. 20 ವರ್ಷದಿಂದ ಹೋರಾಟ ಮಾಡಿದ್ವಿ. ಈಗಲೂ ಮಾಡ್ತೀವಿ, ಬಿಡೋದೇ ಇಲ್ಲ ಕೊನೆ ಅಂತವ್ರಿಗೆ. ಒಳ್ಳೆ ಬೆಲೆ ಕೊಟ್ಟರೆ ಬಿಡ್ತೀವಿ ಸರ್. ಶಿವಕುಮಾರ್ ಸರ್. ಅಲ್ಲಿ ಪ್ರೆಸೆಂಟ್ 15 ಕೋಟಿ ಇದೆ ಮೇಡಮ್. ಹೌದು ಮೇಡಮ್. 3 ಕೋಟಿ ಕೊಡ್ತಾ ಇದ್ದಾರೆ. ಹೌದು.